ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಬುಧ, ಗುರು, ಶುಕ್ರ 4 ಗ್ರಹಗಳಿದ್ದಾವೆ. ಇನ್ನು ಚಂದ್ರ ಆತ ಇರತಕ್ಕಂಥದ್ದು ಸ್ವಕ್ಷೇತ್ರದಲ್ಲಿ ಕರ್ಕಟಕ ರಾಶಿಯಲ್ಲಿದ್ದಾನೆ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಈ ದಿವಸ ಮಾಂದ್ಯ ಉದಯಾಗಿದೆ. ತುಲಾ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರು ಈ ದಿವಸ ಸೌಖ್ಯ ಸ್ಥಾನ ತುಂಬ ಚೆನ್ನಾಗಿದೆಯಲ್ಲ, ಚಂದ್ರ ಚೆನ್ನಾಗಿದ್ದಾಗ ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಉತ್ಕೃಷ್ಟವಾದ ಫಲ ಲಾಭ ಬರ್ತದೆ. ಜೊತೆಗೆ ನೀರಿನ ಸಮೃದ್ಧಿ ಚೆನ್ನಾಗಿರ್ತದೆ. ಯಾವುದಕ್ಕೂ ನೀರಿಗೆ ಕೊರತೆ ಇಲ್ಲ ಈ ದಿವಸ. ನೀವು ಅಂದುಕೊಂಡ ಸಮಯಕ್ಕೆ ನೀರು ಬರುತ್ತೆ ಮತ್ತು ಯಥೇಚ್ಛವಾಗಿ ನೀರು ಸಿಗುತ್ತೆ. ಈ ಥರದ್ದು ಒಂದು ಅನುಕೂಲ ಚೆನ್ನಾಗಿದೆ. ಬಂಧು ಮಿತ್ರರಿಂದ, ತುಂಬ ಆಪ್ತ ಮಿತ್ರರಿಂದ ಸಹಕಾರ ಸಿಗುತ್ತೆ. ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇಷ್ಟು ಸಾಕಲ್ಲ. ಒಂದು ತೊಡಕು ಇದೆ. ಮಾಂದಿ ಸಪ್ತಮದಲ್ಲಿದ್ದಾಗ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ. ಯಾರನ್ನು ಇಷ್ಟಪಡ್ತಾ ಇದ್ದೀರೋ ಅಥವಾ ಇಷ್ಟಪಟ್ಟವ್ರು ತಾನೇ ಜನ್ಮಕ್ಕೆ ಆಗಮಿಸಿರ್ತಾರೆ, ಅವರಿಂದ ನೋಡಿ ಕಿರಿಕಿರಿ ಆಗೋ ಸಾಧ್ಯತೆ ಇರ್ತದೆ. ಕಷ್ಟಪಟ್ಟು ಸಹಿಸ್ಕೋಬೇಕಾಗುತ್ತೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೋಡಿ, ಶಿವಶಕ್ತಿಯರ ಆರಾಧನೆ, ಈಶ್ವರನ ಪ್ರಾರ್ಥನೆಗೆ ಎಂಥ ಫಲ ಇದೆ ಪ್ರಸಾದಕ್ಕೆ ಅಂತ ಹೇಳಿದೆ. ಶಿವಶಕ್ತಿ ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಅಂಥದ್ದೊಂದು ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ, ಇಬ್ಬರು ತುಂಬ ಸಹಾಯವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ತಮ್ಮಂದಿರು, ತಂಗಿಯರು ಇಂಥವರಿಂದ ನಿಮಗೆ ಒಂದು ಸಮಾಧಾನ, ಮಾರ್ಗದರ್ಶನ ಜೊತೆಗೆ ಸಹಕಾರ ಸಿಗುತ್ತೆ. ಚೆನ್ನಾಗಿದೆ. ಸೇವಕರು, ಸಹಾಯಕರಿಂದ ತುಂಬ ಸಹಕಾರವಾಗುತ್ತೆ ಈ ದಿವಸ. ಏನೋ ಎಲ್ಲ ಪಾತ್ರೆ ಒಟ್ಟುಬಿಟ್ಟು ಎಲ್ಲೋ ಮತ್ತೆ ಹೋಗಬೇಕು, ಸೋಮವಾರ ಬೇರೆ ಹರಿಬರಿ ಇರ್ತದೆ. ಇಂಥ ಸಮಯದಲ್ಲಿ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಸಮಾಧಾನ ತಂದು ಕೊಡ್ತಾರೆ, ಅದರ ಸಂಶಯ ಇಲ್ಲ. ಕೆಲಸದಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳೋದು, ತರಚೋದು, ಗಾಯಗಳಾಗೋದು ಇಂಥ ಸಾಧ್ಯತೆ ಇರುತ್ತೆ. ಗಡಿಬಿಡಿ ಇದ್ದಾಗ ಸ್ವಲ್ಪ ಸಮಾಧಾನವಾಗಿ ಸ್ವಲ್ಪ ಹೊತ್ತಿಗೆ ಮುಂಚೆ ಎದ್ದರೆ ಬೇರೆಲ್ಲ ಕೆಲಸಗಳು ಸುಲಭವಾಗುತ್ತೆ. ಯಾವಾಗ ತಡವಾಗುತ್ತೋ, ಸೋಮವಾರ ಬೇರೆ, ಭಾನುವಾರ ಏನಾಗುತ್ತೆ ಲೇಟ್ ಆಗಿಬಿಡುತ್ತೆ, ವೀಕೆಂಡು ಹೀಗೆ ಕೊನೆಗೆ ಏನಾಗುತ್ತೆ ಅದು ಕೆಲಸಕ್ಕೆ ಚ್ಯುತಿ ಬರುತ್ತೆ. ಹೀಗಾಗಿ ಅಂಥದ್ದೊಂದು ಗಡಿಬಿಡಿ ಆಗೋ ಸಾಧ್ಯತೆ ಇದೆ. ಹುಷಾರು ಓಡಾಡುವಾಗ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ. ಇನ್ನು ಮಿಥುನ್ ರಾಶಿಯವರಿಗೆ ದಿವಸ ನೋಡಿ, ಧನಸ್ಥಾನದಲ್ಲಿ ಧನಾಧಿಪತಿ ಇದ್ದಾನೆ. ತುಂಬ ಹಣಕಾಸಿನ ಅನುಕೂಲ ಚೆನ್ನಾಗಾಗುತ್ತೆ ಈ ದಿವಸ. ನೀವು ನಿರೀಕ್ಷೆ ನನಗೆ ಇಂಥ ಕಡೆಯಿಂದ ಬರೋದು ಇದೆಯಾ, ಇವತ್ತಾಗುತ್ತಾ? ಖಂಡಿತ ಆಗುತ್ತೆ. ಇನ್ನು ಆಹಾರ ಅನುಕೂಲ ಚೆನ್ನಾಗಿದೆ ಈ ದಿವಸ. ನೀವು ಬಾಕ್ಸ್ ತೊಗೊಂಡು ಹೋಗಿಲ್ಲ ಅಂದ್ರೂ ಇನ್ಯಾರಿಂದಲೂ ಬಾಕ್ಸ್ ಬರ್ತಕ್ಕಂಥದ್ದು ಅಥವಾ ಇನ್ನೇನೋ ಒಂದು ಸಹಾಯ ಆಗ್ತಕ್ಕಂಥದ್ದು. ಊಟಕ್ಕೆ ಕೊರತೆ ಇಲ್ಲ ಈ ದಿವಸ. ಇನ್ನು ಈ ದಿವಸ ಮನೆಯಲ್ಲಿ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಹೆಚ್ಚಿನ ಬಲ ಇರ್ತದೆ. ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ, ಅದೆಲ್ಲ ಚೆನ್ನಾಗಿದೆ. ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಇದೆ ಇವರೇ. ಮಕ್ಕಳ ತಂಟೆಗೆ ಹೋಗಬೇಡಿ ಈ ದಿವಸ. ಅವರ ಸುಪರ್ದಿಗೆ ಅಂದರೆ ಅವರ ವಿಚಾರದ ಸ್ವಲ್ಪ ಜಾಗೃತರಾಗಿರೋದು ಒಳ್ಳೆಯದು. ಇನ್ನು ಈ ದಿವಸ ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಅದನ್ನು ಸೂಚಿಸ್ತಾ ಇದೆ. ಬುದ್ಧಿ ವ್ಯತ್ಯಾಸ ಆಗಿಬಿಡುತ್ತೆ ಈ ದಿವಸ. ತಪ್ಪದೇ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿದೆ, ಚೇತರಿಕೆ ಆಗುತ್ತೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ನಿಮಗೆ ತುಂಬ ಅನುಕೂಲ ಫಲ ಸೂಚಿಸ್ತಾ ಇದೆ. ಆಡಳಿತಾತ್ಮಕವಾಗಿರೋರಿಗೂ ಅಂದರೆ ಹೈಯರ್ ಪೊಸಿಷನಲ್ಲಿ ಇರ್ತೀರಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಮಾರುಕಟ್ಟೆಗಳಲ್ಲಿ ಈ ಹೂವು ಹಣ್ಣು ಮಾಡೋ ಗಿಜಿ ಇರುತ್ತದಲ್ಲ, ಆ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ವಿಷಜಂತುಗಳ ಭಯ ಇದೆ, ಸ್ವಲ್ಪ ಹುಷಾರು. ಮತ್ತು ಮೋಸ ಹೋಗೋ ಸಾಧ್ಯತೆ ಇದೆ. ತುಂಬ ಒಡನಾಟ ಇರೋರ ಹತ್ರ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅದೂ ಕೂಡ ನಿಮಗೆ ತುಂಬ ಸಹಕಾರಿ, ಉಪಕಾರಿ. ಸಿಂಹರಾಶಿಯವರಿಗೆ ದಿವಸ ಆಪ್ತರಿಗಾಗಿ ವ್ಯಯ. ನೀವಿಗೆ ಯಾರು ತುಂಬ ಹಚ್ಕೊಂಡಿರ್ತೀರಲ್ಲ ಅಂಥವ್ರಿಗೆ ಏನೋ ಕೊಡಬೇಕು ಅಂತ ಅನಿಸುತ್ತೆ. ಆ ರೀತಿಯ ಒಂದು ಅನುಕೂಲ, ಅದು ನಿಮಗೆ ಅವರಿಗೆ ಸಂತೋಷ, ಅದು ನಿಮಗೆ ಅನುಕೂಲವೇ ತಾನೆ. ಆ ರೀತಿಯಲ್ಲಿ ಈ ದಿವಸ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಹೀಗಾಗಿ ಸ್ವಲ್ಪ ಹುಷಾರು. ಇನ್ನು ಸೇವಕರು, ಸಹಾಯಕರ ಸಹಕಾರ ಸಿಗೋದಿಲ್ಲ. ಎಲ್ಲ ನಿಮ್ಮ ತಲೆ ಮೇಲೆ ಬಂದುಬಿಟ್ಟಿರುತ್ತೆ. ಕೆಲಸನ ಮಾಡಬೇಕು, ಕೆಲಸ ಮಾಡಿ ಇದೆಲ್ಲ ಮುಗಿಸ್ಕೊಟ್ಟು ಮತ್ತೆ ಆಫೀಸ್ಗೂ ಹೋಗಬೇಕು. ಮನೆ ಕೆಲಸದ ಹೊರೆ, ಆಫೀಸಿನ ಹೊರೆ ಎರಡೂ ಹೆಚ್ಚಾಗಿಬಿಡುತ್ತೆ ಈ ದಿವಸ. ಪರಿಶ್ರಮ ಜಾಸ್ತಿ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಕೆಲಸದ ಒತ್ತಡ ಹೆಚ್ಚಾಗೇ ಇರ್ತದೆ ಈ ದಿವಸ. ಸ್ವಲ್ಪ ಅನಾನುಕೂಲದ ದಿವಸ ಈ ದಿವಸ. ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನದಲ್ಲಿ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಒಂದು ಏನಾದರೂ ನೈವೇದ್ಯ ಮಾಡಿಸಿ ಅಂತ, ನೈವೇದ್ಯವೋ ಅಭಿಷೇಕವೋ ಮಾಡಿಸಿ ಅದನ್ನು ತಗೊಳ್ಳಿ ಪ್ರಸಾದ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ
ವೃತ್ತಿಯಲ್ಲಿ ಅನುಕೂಲ ಇದೆ. ಈ ದಿವಸ ನಿಮಗೂ ಕೂಡ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ವ್ಯಾಪಾರ ಆಗುತ್ತೆ, ಲಾಭ ಕಾಣ್ತೀರ. ಮುಖ್ಯವಾಗಿ ವ್ಯಾಪಾರ ಆಗೋದು, ವ್ಯಾಪಾರ ತಂದಿದ್ದು ವ್ಯಾಪಾರ ಆಗಿದೆ ಹೌದು, ಆದರೆ ಅದಕ್ಕೆ ಒಂದಷ್ಟು ಹಣವೂ ಬಂದಿದೆ, ತೊಂದರೆ ಇಲ್ಲ ಅಂತ. ಚೆನ್ನಾಗಿ ಸ್ಟಾಕ್ ಖಾಲಿ ಆಗುತ್ತೆ, ಚೆನ್ನಾಗಿದೆ. ಇನ್ನು ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಘರ್ಷಣೆಗಳಾಗೋ ಸಾಧ್ಯತೆ ಇದೆ ಈ ದಿವಸ. ಸ್ವಲ್ಪ ಹುಷಾರು, ಮನಸ್ತಾಪಗಳು ಬರುತ್ತೆ ಕುಟುಂಬದವ್ರ ನಡುವೆ. ಸಮಾಧಾನವಾಗಿರಿ. ಸರಸ್ವತಿ ಪ್ರಾರ್ಥನೆ ಮಾಡಿ, ವಾಕ್ ಸರಸ್ವತಿ ಪ್ರಾರ್ಥನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.